ಹಾಯ್ ಹಲೋ ನಮಸ್ತೆ. ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ಹಾಗೆಯೇ ಇದು ಶನಿವಾರದ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಜಂಜಿ ಸುಕ್ಕ ಅಂದರೆ ಕ್ರ್ಯಾಬ್ ಸುಕ್ಕ ಮಾಡೋದನ್ನು ಹೇಗೆ ಅನ್ನೋದು ತೋರಿಸ್ಕೊಡ್ತೇನೆ. ಅದ್ರ ಜೊತೆಗೆ ನಾನು 300 ವಿಡಿಯೋ ಮಾಡಿದರೂ ಕೂಡ ನಾನು ಕ್ರ್ಯಾಬ್ ಸುಕ್ಕ ಇವತ್ತಿನ ತನಕ ಅಪ್ಲೋಡ್ ಮಾಡಿಲ್ಲ. ಸೊ ಇವತ್ತು ನಾನು ಹೇಗೆ ಕಟ್ ಮಾಡ್ತೇನೆ, ಹೇಗೆ ನನ್ನದು ರೆಸಿಪಿ ಅನ್ನುವಂಥದ್ದು ಇವತ್ತಿನ ವಿಡಿಯೋ. ಅದ್ರ ಜೊತೆಗೆ ಹಾಗಲಕಾಯಿದು ಸುಕ್ಕ, ಚಪಾತಿ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಶನಿವಾರ, ಬೇರೆ ಕರೆಂಟು ಕೂಡ ಇಲ್ಲ, ನೀರು ಕೂಡ ಇಲ್ಲ. ಅಂದರೆ ಕರೆಂಟು ಮತ್ತು ನೀರು ಇಲ್ಲದೆ ಇದ್ದಾಗ ನಾನು ಹೇಗೆ ಅಡುಗೆ ಮಾಡ್ತೇನೆ ಅನ್ನುವಂಥದ್ದು. ಅದ್ರ ಜೊತೆಗೆ ಇವತ್ತು ಕರೆಂಟು ಇನ್ನು ಮಳೆಗಾಲ ಶುರುವಾಗುವ ಮೊದಲೇ ಈ ಥರ ಕರೆಂಟ್ಗಳು ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಈಗ ಕರೆಂಟ್ ಇಲ್ಲದೆ ಇರುವಾಗ ಹಸ್ಬೆಂಡ್ ಬಂದು ಹೇಳಿದರು, ಹೋಟೆಲಿಂದ ಎಲ್ಲ ತೆಗೆದುಕೊಂಡು ಬರ್ತಾನೆ, ತಿಂಡಿ ಆಗಬೇಕಲ್ಲ, ಕರೆಂಟ್ ಇಲ್ಲದಿದ್ದರೆ ಹೇಗೆ ಮಾಡ್ಬೋದು, ಅದರಲ್ಲಿ ಕರೆಂಟ್ ಇಲ್ಲದಿದ್ದರೂ ಪರವಾಗಿಲ್ಲ, ನೀರೇ ಇಲ್ವಲ್ಲ ಅಂತ. ಸೊ ಹಾಗಾಗಿ ನಾನೇನು ಮಾಡಿದೆ, ರಾತ್ರಿ ಇರಲಿಲ್ಲ ನನಗೆ. ರಾತ್ರಿ ಇಲ್ಲದಿರುವಾಗ ಯಾವಾಗಲೂ ಸಾಮಾನ್ಯವಾಗಿ ಕರೆಂಟ್ ಹೋಗೋದು ಬರೋದು ಆದಾಗ ನಾನು ಸ್ವಲ್ಪ ಅಲರ್ಟ್ ಆಗ್ತೇನೆ. ಒಂದು ನೀರು, ಇನ್ನೊಂದು ಅಡುಗೆಗಳು ಏನಾಗಬೇಕು ಅನ್ನುವಂಥದ್ದು, ಇನ್ನೊಂದು ಮೊಬೈಲಲ್ಲಿ ಚಾರ್ಜ್. ಇದು 3 ಬೇಗ ಅಲರ್ಟ್ ಆಗ್ತೇನೆ. ಸೊ ನನಗೆ ಎದ್ದು ಬಂದ ತಕ್ಷಣ ನನಗೆ ಅನಿಸಿತು, ಇನ್ನೂ ಕರೆಂಟ್ ಬರಲಿಲ್ವಲ್ಲ, ಇದೇನೋ ಒಂದು ಸಮಥಿಂಗ್ ರಾಂಗ್ ಇರ್ಬೋದು. ಅಂದರೆ ಏನಾದರೂ ಮರಗಳು ಬಿರ್ಬೋದು, ಅಥವಾ ಬಿದ್ದಿರ್ಬೋದು, ಅಥವಾ ಏನಾದರೂ ಒಂದು ರಿಪೇರಿ ಕೆಲಸ ಇರ್ಬೋದು ಅಂತ ನಾನು ತಕ್ಷಣಕ್ಕೆ ಏನು ಮಾಡಿದೆ, ನನ್ನ ಬಾತ್ರೂಮಲ್ಲಿ ಎಷ್ಟು ಬಕೆಟ್ಸ್ಗಳಲ್ಲಿ ಇದೆಯಲ್ಲ, ಎಲ್ಲ ಬಕೆಟ್ಸ್ಗಳಲ್ಲೂ ನೀರು ತುಂಬಿಸಿಟ್ಕೊಂಡೆ. ನೆಕ್ಸ್ಟ್ ಬಂದು ನಾನು ಅಡುಗೆ ಮನೆಗೆ ಬಂದ ತಕ್ಷಣ, ನಂತರ ಕರೆಂಟ್ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಡುಗೆ ಮನೆಯಲ್ಲಿ ಇರೋ ಪಾತ್ರೆಗೆಲ್ಲ ಅಡುಗೆಗೆ ಬೇಕಾದಷ್ಟು ನೀರನ್ನು ತುಂಬಿಸಿಟ್ಕೊಳ್ಳೋದ್ರಿಂದ ನನಗೆ ಅಡುಗೆ ಮಾಡಲಿಕ್ಕೆ ಸುಲಭ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ನೋಡ್ತಾ ಇರ್ಬೋದು, ಅಡುಗೆ ಮನೆಯಲ್ಲಿ ಕತ್ತಲೆ ಇದೆ. ನಾನು ಒಂದು ಮೊಬೈಲ್ ಟಾರ್ಚ್, ಇನ್ನೊಂದು ಮಾಸ್ಕಿಟೋ ಬ್ಯಾಟ್ ಇರ್ತಲ್ಲ, ಅದ್ರದ್ದು ಒಂದು ಟಾರ್ಚ್ ಆನ್ ಮಾಡಿಕೊಂಡು ಅಡುಗೆಯನ್ನು ನಿಮಗೆ ಮುಂದೆ ಮಾಡಿ ತೋರಿಸ್ತೇನೆ. ಬನ್ನಿ. ಕರೆಂಟ್ ಬಂದರೂ ಬರ್ಬೋದು, ಬರದೇ ಇರಲಿಕ್ಕಿಲ್ಲ. ಯಾಕಂದರೆ ತುಂಬ ಹೊತ್ತಿನಿಂದ ಕರೆಂಟ್ ಇಲ್ಲ. ನಾನಿಲ್ಲಿ ಅನ್ನನೂ ಕೂಡ ಇಟ್ಕೊಂಡಾಗಿದೆ. ಅದ್ರ ಜೊತೆಗೆ ಹಾಗಲಕಾಯಿದು ಸುಕ್ಕ ಮಾಡ್ತಾಯಿದ್ದೇನೆ. ಇದು ಆಲ್ರೆಡಿ ತುಂಬ ಸಲ ನಾನು ಮಾಡಿದ್ದೇನೆ. ಅದ್ರ ಜೊತೆಗೆ ಇದ್ರದ್ದೊಂದು ಸಪ್ರೇಟ್ ವಿಡಿಯೋನೂ ಕೂಡ ನಾನು ಮಾಡಿದ್ದೇನೆ. ಹಾಗಾಗಿ ನಾನು ಇದ್ರದ್ದೊಂದು ಕ್ಲಿಪ್ಪಿಂಗ್ಸ್ ತೆಗೆಯೋದಕ್ಕೆ ಹೋಗಲಿಲ್ಲ, ಕಟ್ ಮಾಡಿರುವಂಥದ್ದು ಅಥವಾ ಯಾವುದೂ ಕೂಡ ಬಿಗಿನಿಂಗ್. ಹಾಗೆ ನೀವು ನೋಡ್ಬೋದು, ಇದರಲ್ಲಿ ಸಿಂಪಲಾಗಿ ಎಣ್ಣೆ, ಸಾಸಿವೆ, ಕೆಂಪು ಮೆಣಸು ಮತ್ತು ಕರಿಬೇವು, ಅದ್ರ ಜೊತೆಗೆ ಹಾಗಲಕಾಯಿ ಮತ್ತು ಹಲಸಿನ ಬೇಳೆ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಬೇಯಿಸ್ಕೊಂಡ ನಂತರ ಇಲ್ಲಿ ಹುಣಸೆಹಣ್ಣು ಮತ್ತು ಬೆಲ್ಲ, ಅಂದರೆ ಬೆಲ್ಲ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಂಡಿದ್ದೆ. ಅಂದರೆ ಹುಳಿ ಸ್ವಲ್ಪ ಕಹಿ ಪ್ರಮಾಣ ಕಡಿಮೆ, ನಮಗೆ ಮಕ್ಕಳಿಗೆ ತಿನ್ನಲಿಕ್ಕೆ ಬರಲಿ ಹೇಳಿ ಅಷ್ಟೇ. ಅದನ್ನಲ್ಲಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ ಫ್ರೈ ಮಾಡಿಕೊಂಡು. ಅಷ್ಟರಲ್ಲಿ ಇಲ್ಲಿ ಚಪಾತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಏನೇನೋ ಪ್ಲ್ಯಾನ್ ಮಾಡಿದ್ದೆ ಆಯಿತಾ. ಚಪಾತಿ ಮಾಡಬೇಕು, ಚಪಾತಿ ಜೊತೆಗೆ ಹಾಗಲಕಾಯಿ ಪಲ್ಯ, ಇನ್ನು ಸಾಂಬಾರು ಮಾಡಬೇಕು. ಹಾಗೆ ಇದು ಕ್ರ್ಯಾಬ್ದು ಸುಕ್ಕ, ಅಂದರೆ ಜಂಜಿ ಸುಕ್ಕ, ಜಲ್ಲಿನೂ ಕೂಡ ಹೇಳ್ತಾರೆ ಇನ್ನೊಂದರಲ್ಲಿ ಭಾಷೆ, ಇದರಲ್ಲಿ ಇನ್ನೊಂದು ಕಡೆಯಲ್ಲಿ. ಹಾಗೆ ಅದ್ರದ್ದು ಸುಕ್ಕ ಮಾಡಬೇಕು, ಈ ಥರ ಎಲ್ಲ ಪ್ಲ್ಯಾನ್. ಅದರಲ್ಲಿ ಸ್ಯಾಟರ್ಡೇ ಬೇರೆ ಮಕ್ಕಳಿಗೆ ಹಾಫ್ ಡೇ ಆಗಿರೋದ್ರಿಂದ ಹಸ್ಬೆಂಡ್ ಬಾಕ್ಸಿಗೆ ಕೊಂಡೋಗ್ತಾರೆ. ಹಾಗೆ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಎಲ್ಲ ಮುಗಿಸ್ಕೊಡುವ. ಅದರಲ್ಲಿ ನಾನು ಕೂಡ ಈ ಸರಿ ಅಂದರೆ ಶನಿವಾರ ದಿನ ನಾನು ಮಧ್ಯಾಹ್ನದಲ್ಲಿ ಬರ್ತೇನೆ. ಯಾಕೆಂದರೆ ಮಕ್ಕಳಿಗೆ ಬೇರೆ ಬೇರೆ ಕ್ಲಾಸ್ ಇರೋದ್ರಿಂದ ಅವರಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಉಂಟಂತ. ಹಾಗೆ ಮಕ್ಕಳಿಗೂ ಕೂಡ ಬಂದು ಊಟ ಮಾಡಲಿಕ್ಕೆ ಸುಲಭ ಆಗ್ತದೆ ಹೇಳಿ ಎಲ್ಲ ಫಿನಿಷ್ ಮಾಡೋಣ ಅಂತ ಎನಿಸಿದೆ. ಸೊ ಎನಿಸ್ಕೊಂಡದ್ದೆಲ್ಲ ಉಲ್ಟಾ ಪುಲ್ಟಾ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಈ ಥರದೆಲ್ಲ ಆಗಾಗ ಲೈಫಲ್ಲಿ ಆಗ್ತದಲ್ವ. ಹಾಗೆ ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೆ. ಚಪಾತಿ ಎಲ್ಲ ನಾನು ಕಲಿಸ್ಕೊಂಡು ಎಲ್ಲ ಇದು ಕತ್ತಲೆಯಲ್ಲೇ ನಾನು ಹೀಗೆ ಮಾಡಿಕೊಂಡೆ. ಟಾರ್ಚ್ ಆನ್ ಮಾಡಿಬಿಟ್ಟು ಎಲ್ಲ ಕರೆಂಟ್ ಬರ್ಬೋದು ಅಂತ ಎನಿಸಿದೆ. ನೋಡಿದ್ರು ಕೊನೆಗೂ ಕೂಡ ಕರೆಂಟ್ ಬರಲಿಲ್ಲ. ನೋಡುವ, ಅಡುಗೆ ಮಾಡ್ತಾ ಕರೆಂಟ್ ಬರ್ತದಾ ಇಲ್ವಾ ಅಂತ ಇನ್ನೂ ನೋಡುವ, ನಿಮ್ಮ ಮುಂದೆ ತೋರಿಸ್ತಾ ಇರ್ತಾರೆ ವಿಡಿಯೋದಲ್ಲಿ. ಸೊ ನಾನೀಗ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೇನೆ. ನಾನು ಈ ಸರಿ ಡಿಮಾರ್ಟಿಗೆ ಹೋದಾಗ ಇದೆಲ್ಲ, ಇದು ವಿಶಾಲ್ ಮಾರ್ಟಲ್ಲಿ ತಂದದ್ದು. ಏನು ಚಪಾತಿ ಮಾಡ್ತಾಯಿದ್ರು, ಅದು ತರಕಾರಿ ಕಟ್ ಮಾಡುವಂಥದ್ದು. ನಾನು ತೆಗೆದುಕೊಳ್ಬೋದಾಗಿತ್ತು. ನನಗೆ ಐಡಿಯಾ ಅಂದರೆ ಒಂದು ಸೈಡಲ್ಲಿ ತರಕಾರಿ ಕಟ್ ಮಾಡುವ, ಇನ್ನೊಂದು ಸೈಡಲ್ಲಿ ಚಪಾತಿ ಮಾಡುವಂಥ ಪ್ಲ್ಯಾನು. ಡಿಮಾರ್ಟಲ್ಲಿ ಇದಕ್ಕೂ ದೊಡ್ಡ ಸೈಜ್ ಇತ್ತಾಯ್ತಾ, ನನಗೆ ಬೇಕಂತ ಎನಿಸಿತ್ತು. ಇದು ವೇಸ್ಟ್ ಆಗ್ತದಲ್ಲ, ಎಲ್ಲಿಗೆ ಇಡೋದು, ಬಿಸಾಡಬೇಕು, ಒಂದೇ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ, ಎಷ್ಟೊಂದು ಸಾಮಾನುಗಳಲ್ಲ ಅಂತ. ಇನ್ನೊಂದು ಸರಿ ನೋಡಬೇಕು, ಟ್ರೈ ಮಾಡಬೇಕು. ಇಲ್ಲಿ ನೋಡ್ಬೋದು ಬೆಂದು ಬಂದಿದೆ. ನೀವು ಯಾರಾದರೂ ಒಂದು ವಿಡಿಯೋ ನೋಡ್ತಾ ಇದ್ದರೆ, ಹಾಗಲಕಾಯಿ ಪಲ್ಯ ಮಾಡ್ತಿದ್ರೆ, ಹಲಸಿನ ಬೇಳೆ ನಿಮಗೆ ಸಾಮಾನ್ಯವಾಗಿ ಸಿಗ್ತದೆ. ಈಗ ಹಲಸಿನನ್ನೆಲ್ಲ ತಿಂದದ್ದೆಲ್ಲ ಬೀಜಗಳಿರ್ತದಲ್ಲ, ಅದನ್ನು ಕಲೆಕ್ಟ್ ಮಾಡಿ ನೀವು ಹಾಗಲಕಾಯಿ ಪಲ್ಯ ಮಾಡಿ, ಮಾತ್ರ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಇಲ್ಲಿ ಏನು ಮಾಡ್ತೇನೆ ಹೇಳಿದರೆ, ನನ್ನ ಹತ್ರ ಸಾಂಬಾರು ಹುಡಿ ಇದೆ ಆಯಿತಾ. ಆ ಸಾಂಬಾರು ಹುಡಿ ಇದನ್ನು ನಾವು ಮನೆಯಲ್ಲೇ ಮಾಡಿಕೊಂಡದ್ದು. ಈ ಸಾಂಬಾರು ಹುಡಿನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೇನೆ. 1 ಸ್ಪೂನಷ್ಟು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಇಲ್ಲಿ ಬೇರೇನು ಪಲ್ಯ ಅಂದರೆ ಮಾಡ್ಕೊಳ್ಳೋದಿಲ್ಲ. ನಾನಿಲ್ಲಿ ಸಾಂಬಾರು ಹುಡಿನ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚಪಾತಿಗೆಲ್ಲ ಚೆಂದಾಗಿ ಬರ್ತದೆ ಮಾತ್ರ. ಒಮ್ಮೆ ಟ್ರೈ ಮಾಡಿ. ಅದರಲ್ಲಿ ಬೇಳೆ ಹಾಕಿ, ಹಲಸಿನ ಬೇಳೆ, ನಂತರ ನಾನು ಒಂದು ಸ್ವಲ್ಪ ತೆಂಗಿನಕಾಯಿನ ಇಲ್ಲಿ ಲಾಸ್ಟಿಗೆ ಹಾಕಿಕೊಳ್ತೇನೆ. ಇದು ಕೂಡ ಸ್ವಲ್ಪ ನಾನು ಕುದಿಸ್ಕೊಳ್ತೇನೆ. ಇದು ಸ್ವಲ್ಪ ಗ್ರೇವಿ ಆಗೋ ತನಕ ನಾನು ಹಾಗೆ ಮಾಡ್ತೇನೆ. ಅಂದರೆ ಅದು ಮಸಾಲ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಗ್ರೇವಿ ಆಗಿಲ್ಲ, ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತೇನೆ ಬೆಂದು ಬರುವಾಗ. ಇಲ್ಲಿ ನೋಡ್ಬೋದು, ಹಸ್ಬೆಂಡ್ ಟೇಸ್ಟ್ ಕೂಡ ನೋಡುವ ಅಂತ ಹೇಳಿದ್ರು, ಕೊಡ್ತಾ ಇದ್ದೇನೆ ಹಸ್ಬೆಂಡಿಗೆ. ಸೊ ನೋಡುವ ಏನು ಹೇಳ್ತಾರೆ ಅಂತ. ಹಾಕಿ ವಿಡಿಯೋ
ಚೆನ್ನಾಗಿದೆ ಅಂತೆ. ಬಟ್ ಚೆನ್ನಾಗಿ ಬರ್ತದೆ ಮಾತ್ರ. ನೀವು ನೋಡ್ತಾ ಇದ್ದು ಒಂದು ಸೈಡಲ್ಲಿ ಚಪಾತಿ ಕೂಡ ಆಗ್ತಾಯಿದೆ, ಅಲ್ಲಿ ಕಪ್ಪಾಗಿದೆ ಸ್ವಲ್ಪ. ಇದು ಅಡುಗೆಗಳಲ್ಲಿ ಸಾಮಾನ್ಯ ಮಾಡುವಂಥದ್ದು, ಅಂದರೆ ಒಂದು ಆ ಕಡೆ ಈ ಕಡೆ ಮಾಡುವಾಗ ಇಲ್ಲಿ ಚಪಾತಿ, ಇಲ್ಲಿ ಒಂದು ಇದು ಕಡೆ, ಇದೆರಡು ಮುಗಿಸ್ಬಿಟ್ಟು ನಾನು ಕ್ರ್ಯಾಬ್ ಕ್ಲೀನಿಂಗಿಗೆ ಮತ್ತೆ ಬರ್ತೇನೆ ನಾನು. ಯಾಕೆಂದರೆ ಕ್ರ್ಯಾಬ್ ಕ್ಲೀನಿಂಗ್ ಮಾಡುವಾಗ ಅದು ಕೈಯೆಲ್ಲ ಸ್ಮೆಲ್ ಆಗ್ತದಲ್ಲ, ಹಾಗಾಗಿ ಇದೆರಡನ್ನು ಮುಗಿಸ್ಬಿಟ್ಟು ನಂತರ ಬರೋಣ ಅಂತ. ಇದು ಮಕ್ಕಳು ಮತ್ತು ಚಪಾತಿ ಮತ್ತು ಇದಕ್ಕೆ ತೆಗೆದುಕೊಳ್ತಾರೆ. ಇನ್ನು ಚಟ್ನಿ ಮಾಡಬೇಕು ಹೇಳಿದರೆ ಅಥವಾ ಸಾಂಬಾರು ಮಾಡಬೇಕು ಹೇಳಿದರೆ ನಮಗೆ ಕರೆಂಟ್ ಇಲ್ಲದೇ ಇರೋ ಕಾರಣಕ್ಕೆ ಇದೊಂದು. ಹಾಗಾಗಿ ಇಲ್ಲಿ ನಾನು ಚಪಾತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲ ಕಂಪ್ಲೀಟಾಗಿ ಒಂದು ಸಾರಿ ಸೆಟ್ ಮಾಡ್ಕೊಳ್ತೇನೆ. ನೋಡ್ಬೋದು ಇಲ್ಲಿ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ರೆಡಿಯಾಗಿದೆ. ಹಾಗೆಯೇ ಚಪಾತಿನೂ ಕೂಡ ಬೇಯಿಸ್ಕೊಂಡು ಒಂದು ಸಲ ಕ್ಲಿಯರ್ ಮಾಡ್ತೇನೆ. ನಂತರ ಜಂಜಿದು ಕ್ರ್ಯಾಬ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಇನ್ನು ನಾನು ಚಪಾತಿಗೆಲ್ಲ ಎಣ್ಣೆ ಎಲ್ಲ ಹೆಚ್ಚಿಗೆ ಹಾಕೋದಿಲ್ಲ, ಅದು ಹಿಟ್ಟು ಕಲಿಸುವಾಗ ಮಾತ್ರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ, ಮತ್ತು ತವಾಗೆ ಹಾಕುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಅಷ್ಟೇ. ಇಲ್ಲಿ ಕ್ಲೀನಿಂಗ್ ನೋಡ್ಬೋದು, ಇಲ್ಲಿ ಮೊದಲೇ ಕ್ಲೀನಿಂಗ್ ಮಾಡ್ಕೊಂಡು ತಂದಿರೋ ಕಾರಣ, ಅಂದರೆ ಕಂಪ್ಲೀಟಾಗಿ ಎಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ತಂದದ್ದು. ಹಾಗೆ ಇಲ್ಲಿ ನೋಡ್ಬೋದು, ಇದನ್ನು ನಾವು ತೆಗಿಬೇಕಾಗ್ತದೆ. ಆಲ್ಮೋಸ್ಟ್ ತೆಗಿತಾರಂತ. ನಾನು ಫಸ್ಟ್ ಟೈಮ್ ಇದು ಎರಡನೇ ಬಾರಿ ಅಂತ ಎನಿಸ್ತದೆ. ನಾವು ಇದು ಮಾಡೋದಿಲ್ಲ, ತುಂಬ ತಿನ್ನಲಿಕ್ಕೂ ಕಿರಿಕಿರಿ, ಮಾಡಲಿಕ್ಕೂ ಕಿರಿಕಿರಿ, ಹಾಗಾಗಿ ನಾನು ಮಾಡೋದಿಲ್ಲ. ಮಕ್ಕಳಿಗೂ ಕೂಡ ನಾನೆಲ್ಲ ಓಪನ್ ಮಾಡಿ ಕೊಡಬೇಕಾಗ್ತದೆ ಇದಾಗಿ, ಅದಕ್ಕೆ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಅಮ್ಮನ ಮನೆಗೆ ಹೋದಾಗ ಮಕ್ಕಳು ಬಂದಿದ್ದರೆ ಅಮ್ಮ ಮನೇಲಿ ಮಾಡ್ತಾರೆ ಮಾತ್ರ ಸಾಮಾನ್ಯವಾಗಿ. ಇದು ಸಿಕ್ಕಿದರೆ ಅದನ್ನೇ ತಂದು ಜಂಜಿ ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಇದು ಮೇನು, ಇದು ತುಂಬ ರುಚಿ ಬರ್ತದೆ. ಅದಕ್ಕೂ ಇದು ತಿನ್ನಲಿಕ್ಕೆ ಒಂದು ನಾಚಿಕೆ ಹೊರಗೆ ನನಗೆ ಅಮ್ಮ ಹೀಗೆ ಮಾಡಿ ತೆಗೆದುಕೊಡ್ತಾ ಇದ್ದೆ ಅಂತ. ಈಗ ನಾನು ಮಾಡಿದರೆ ನಾನು ಮಕ್ಕಳಿಗೆ ನಾನು ತೆಗೆದುಕೊಡ್ಬೇಕು, ಹೀಗೆ ಆಗಿದೆ. ಇಲ್ಲಿ ನೋಡ್ಬೋದು, ಇದನ್ನು ತೆಗಿಬೇಕು ಮಾತ್ರ, ಇಲ್ಲಾಂತಂದರೆ ಅದು ಕೈಗೆ ಬಾಯಿಗೆಲ್ಲ ತಿನ್ನುವಾಗ ಕಷ್ಟ ಆಗ್ತದೆ. ಅದು ತಾಗಿದರೆ ರಕ್ತ ಎಲ್ಲ ಬರುವ ಸಾಧ್ಯತೆ ಇರುತ್ತೆ. ಹಾಗೆ ನೋಡ್ಬೋದು, ಇದು ತುಂಬ ಸುಲಭ. ಒಂದು ಕಲ್ಲಿನ ಅಥವಾ ಕತ್ತಿ ಚಾಕು ಯಾವುದಾದ್ರೂ ಸಹಾಯದಿಂದ ಗುದ್ದುಬಿಟ್ಟು ತೆಗಿಬೇಕಾಗ್ತದೆ. ಇಲ್ಲಿ ನೋಡಿ, ಇದಿಷ್ಟು ತೆಗೆದರೆ ಆಯಿತು. ಅದು ಮಧ್ಯದಲ್ಲಿ ಬರುವಂಥ ಮಾಂಸ ಇದೆಲ್ಲ, ಅದು ಎಷ್ಟು ರುಚಿ ಹೇಳಿದರೆ ತುಂಬಾ ರುಚಿ. ಅದರದ್ದೊಂದು ಸಾಂಬಾರು ಮಾಡಿದರೂ ರುಚಿ ಬರ್ತದೆ, ಹಾಗೆಯೇ ಸುಕ್ಕ ಮಾಡಿದರೂ ಕೂಡ ರುಚಿ ಬರ್ತದೆ. ಸಖತ್ ರುಚಿ ಬರ್ತದೆ. ಆದರೆ ಅದೊಂದು ತಿನ್ನೋದೇ ಒಂದು ಕಷ್ಟ ಅಂತ. ಅಲ್ಲಲ್ಲಿ ಮುಳ್ಳುಗಳಿದ್ದಾಗೆ ಇರ್ತವೆ. ಸೊ ಗುಲಾಬಿ ಗಿಡದಲ್ಲಿ ಮುಳ್ಳುಗಳು ಬರ್ತದಲ್ಲ, ಹಾಗೆ ಅದರ ಸೈಡಲ್ಲೆಲ್ಲ ಕಂಪ್ಲೀಟಾಗಿ ಮುಳ್ಳುಗಳಿರ್ತದೆ ಅಂತ ಹೇಳ್ಬೋದು. ಏನು ನೋಡ್ಬೋದು, ಅದನ್ನು ಹಾಗೆ ತೆಗೆದಾಗ ಸುಲಭವಾಗಿ ಬರ್ತದೆ ಮಾತ್ರ. ಇಲ್ಲಿ ಮಾತ್ರ ಅದ್ರ ಮೇಲ್ಗಡೆ ಎಲ್ಲ ಕಪ್ಪು ಇದೆಲ್ಲ ಬರ್ತದೆ, ಅದೆಲ್ಲ ಕ್ಲೀನ್ ಮಾಡಿ ತೆಗೆದುಕೊಳ್ಬೇಕು. ನೋಡ್ಬೋದು, ಇಲ್ಲಿ ನಾನೆಲ್ಲ ತೆಗೆದುಕೊಂಡಿದ್ದೇನೆ. ಒಂದು ಆರೆಂಜ್ ಕಲರ್ದು ಹೂ ಹಾಗೆ ಬರ್ತದಲ್ಲ, ಅದು ಅಮ್ಮನ ಮನೆಯಲ್ಲಿ ಹಾಕ್ತಾರೆ ಕೆಲವರು. ಇಲ್ಲಿ ನಾನು ಕೇಳಿದ್ದೇನೆ ಇಡುವುದಿಲ್ವಂತೆ ಕೆಲವರು, ಅದು ಮೊಟ್ಟೆ ಅಂತ. ಅದರಲ್ಲಿ ನಾನು ಇಡ್ತೇನೆ ಮಾತ್ರ ಅದನ್ನು ಆಪ್ಷನ್. ಹಾಗೆ ಅದೆಲ್ಲ ಕ್ಲೀನ್ ಮಾಡಿದೆ, ಸ್ಮೆಲ್ ಬರುತ್ತೆ. ಇಲ್ಲಿ ಒಂದು ಸಲ ಕ್ಲೀನ್ ಮಾಡಿ ಇನ್ನು ರೆಡಿ ಮಾಡ್ತಾಯಿದ್ದೇನೆ. ಇಲ್ಲಿ ಮೊದಲಿಗೆ ಎಣ್ಣೆ ಹಾಕಿಕೊಂಡಿದ್ದೆ. ಎಣ್ಣೆ ಹಾಕಿದ ನಂತರ ಇಲ್ಲಿ ನಾನು ಯಾವುದೇ ಕೂಡ ಕರಿಬೇವಾಗಲಿ ಆ ಥರದ್ದೇ ನಾನು ಬಳಸ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ನಾನು ಈರುಳ್ಳಿ ಹಾಕಿಕೊಂಡಿದ್ದೆ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಫ್ರೈ ಆದ ತಕ್ಷಣ ಒಂದು ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಅಪರೂಪದ ಅಡುಗೆ ಮಾಡಿದಾಗ ಮಕ್ಕಳು ನಮಗೆ ತಿನ್ನಲೇಬೇಕಲ್ಲ, ಸೊ ಹಾಗಾಗಿ ಹೆಚ್ಚಿಗೆ ಖಾರ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಸ್ವಲ್ಪ ತರಿಯಾಗಿ ಗುದ್ದುಕೊಂಡಿದ್ದೇನೆ. ತುಂಬಾ ಇದು ಮಾಡಲಿಕ್ಕೆ ನೈಸಾಗಿ ಪೇಸ್ಟಾಗಿ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇಲ್ಲಿ ಅದನ್ನು ನಾನು ಲೈಟಾಗಿ ಫ್ರೈ ಮಾಡ್ಕೊಳ್ತೇನೆ. ಇಲ್ಲಿ ಒಂದು ಹಣ್ಣಾದ ಟೊಮೊಟೊ, ದೊಡ್ಡದು ಒಂದು ಹಣ್ಣಾದ ಟೊಮೊಟೊ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಹೆಚ್ಚಿಗೆ ಜಂಜಿ ಇರಲಿಲ್ಲ, ಸ್ವಲ್ಪ ಇರೋ ಕಾರಣಕ್ಕೆ ನಾನಿಲ್ಲಿ ತೆಗೆದುಕೊಂಡಿದ್ದೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಅದರ ನಂತರ ನಮಗೆ ಇಲ್ಲಿ ಕಂಪ್ಲೀಟಾಗಿ ಫ್ರೈ ಆಗಬೇಕಂತಿಲ್ಲ, ಯಾವುದು ಕೂಡ ಎಲ್ಲ ಕರಗಬೇಕನ್ನುವಂಥದ್ದೇನಿಲ್ಲ. ಸ್ವಲ್ಪ ಅದು ಹಸಿ ಇರುವಾಗಲೇ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ನಂತರ ನಾನಿಲ್ಲಿ ಜಲ್ಲಿನ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ಊರು ಹೇಳ್ತಾರೆ ಜಂಜಿ ಹೇಳ್ತಾರೆ, ಮಂಗಳೂರಲ್ಲಿ ಜಂಜಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಕ್ರ್ಯಾಬ್ ಹೇಳ್ತಾರೆ. ಇನ್ನು ನಮ್ಮ ಅಮ್ಮನ ಮನೆ ಸೈಡಲ್ಲಿ ಜಡ್ಡಿ ಹೇಳ್ತಾರೆ, ಇನ್ನೂ ಗೊತ್ತಿಲ್ಲ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಳದಿ ಪೌಡ್ರು, ಅದ್ರ ಜೊತೆಗೆ ಈ ಚಿಕನ್ ಐಟಮ್ಸಿಗಾಗಿರ್ಬೋದು ಅಥವಾ ಈ ನಾನ್ ವೆಜ್ ಐಟಮ್ಸಿಗೆ ಸ್ವಲ್ಪ ಗಸಗಸೆ ಹಾಕೋದ್ರಿಂದ ಇನ್ನಷ್ಟು ರುಚಿ ಬರ್ತದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾವು ಮಸಾಲ ಐಟಮ್ಸ್ ಏನೆಲ್ಲ ಬರ್ತದಲ್ಲ, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಜೀರಾ ಪೌಡ್ರು, ಕೊತ್ತಂಬರಿ ಪೌಡ್ರು, ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರ್ ಲಾಸ್ಟಿಗೆ ಹಾಕ್ಕೊಳ್ಬೇಕು. ಅಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದು ಒಂದು ಫ್ರೈ ಮಾಡ್ಕೊಳ್ಳುವಾಗ ಅದರದ್ದೊಂದು ಸ್ಮೆಲ್ ಬರುತ್ತಲ್ಲ, ತುಂಬ ಚೆಂದಾಗಿ ಬರ್ತದೆ ಮಾತ್ರ. ಈ ಕರೆಂಟ್ಗಳೆಲ್ಲ ಇಲ್ಲದೆ ಇರುವಾಗ ಇದೆಲ್ಲ ಬೇಗನೆ ಮಾಡುವಂಥದ್ದು ಅಂತಲೇ ಹೇಳ್ಬೋದು. ಲಾಸ್ಟಿಗೆ ನಾನು ಏನು ಫ್ರೈ ಆಗಿದ್ದಲ್ಲ ಅದರ ನಂತರ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ತೆಗೆದುಕೊಂಡಿದ್ದೇನೆ. ಹುಣಸೆ ಹಣ್ಣಿನ ರಸ ಬೇಡ ಅಂತಾದರೆ ಸ್ಕಿಪ್ ಮಾಡಿಬಿಟ್ಟು ನಾವು ಲಿಂಬು ರಸವನ್ನು ಕೂಡ ತೆಗೆದುಕೊಳ್ಬೋದು. ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನು ತೆಗೆದುಕೊಂಡಿದ್ದೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ
ಬೇಯಿಸ್ಕೊಳ್ತೇನೆ, ಕ್ಲೋಸ್ ಮಾಡಿ ಇಟ್ಕೊಳ್ತೇನೆ. ಅದರ ನಂತರ ನಾನೇನು ಪ್ಲ್ಯಾನ್ ಮಾಡಿದ್ದೆಲ್ಲ ಸಾಂಬಾರು ಮಾಡಬೇಕಂತ ವೆಜಿಟೇಬಲ್ಲು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೆ. ಅದಿನ್ನು ನನಗೆ ಈವ್ನಿಂಗ್ ಬರೋ ಅಷ್ಟರಲ್ಲಿ ಅದು ಹಾಳಾಗ್ತದೆ, ಸ್ಮೆಲ್ ಬರ್ತದೆ, ಆಗ ಮತ್ತೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾನೇನು ಮಾಡ್ತೇನೆ, ಫ್ರಿಜ್ಜಲ್ಲಿ ಕೂಡ ನಾನು ಇಡಲಿಕ್ಕೆ ಹೋಗೋದಿಲ್ಲ. ಅದನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೇನೆ, ಅಂದರೆ ಬೆಂಕಿಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಡಬ್ಬದಲ್ಲಿ ಸೇರಿಸಿಟ್ಕೊಳ್ತೇನೆ. ಮತ್ತು ಈವ್ನಿಂಗ್ ಬಂದ ನಂತರ ಬಳಸ್ಕೊಳ್ಳಿಕ್ಕೆ ಆಗ್ತದೆ. ನಾವು ಸಾಂಬಾರಿಗೆ ಅನ್ನಕ್ಕಾದ್ರೂ ವೆಜಿಟೇಬಲಿಗೆ ಯಾವತ್ತು ಸಾಮಾನ್ಯವಾಗಿ ಕಾಯಿನ ಫ್ರೈ ಮಾಡಿ ಹಾಕುವಂಥದ್ದಲ್ಲ, ಹಾಗಾಗಿ ಇದು ಸುಲಭ ಆಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ರೆಡಿ ಆಗ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಎಲ್ಲ ಬಿಟ್ಕೊಂಡಿದೆ ಎಣ್ಣೆಲ್ಲ, ಮಸಾಲ ಎಲ್ಲ ಇಷ್ಟು ನೀಟಾಗಿ ಇಟ್ಕೊಂಡಿದೆ. ಇದು ಬೇಗನೆ ಆಗುವಂಥದ್ದು, ರುಚಿ ಕೂಡ ಆಗ್ತದೆ ಅಂತಲೇ ಹೇಳ್ಬೋದು. ಶನಿವಾರ ಕರೆಂಟ್ ಇಲ್ಲದೇ ಇದ್ದರೂ ಕೂಡ ನೀರು ಸೇಕರಿಸಿಟ್ಕೊಳ್ಳೋದ್ರಿಂದ ಅಡುಗೆ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇಲ್ಲಿ ರೆಡಿಯಾಗಿದೆ. ಲಾಸ್ಟಿಗೆ ಬಂದು ನಾವಿಂದು ತೆಂಗಿನಕಾಯಿ ತುರಿನ ಹಾಕಿಕೊಳ್ತೇನೆ. ನಾನು ತೆಂಗಿನಕಾಯಿ ತುರಿ ಸ್ವಲ್ಪ ಈ ಸುಕ್ಕಕ್ಕೆಲ್ಲ ನಾನ್ ವೆಜ್ ಸುಕ್ಕಕ್ಕೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ತೇನೆ. ಯಾಕೆಂದರೆ ಅದನ್ನು ನಮಗೆ ಇದು ಜಂಜಿ ಸಿಗಬೇಕಂತೇನಿಲ್ಲ, ನಮಗೆ ಮಸಾಲ ಸ್ವಲ್ಪ ಇದ್ದರೆ ಸಾಕು ನಮಗೆ ಅದನ್ನು ತಿನ್ನಲಿಕ್ಕೆ ಊಟದಲ್ಲಿ ಒಳ್ಳೆಯದಾಗ್ತದೆ. ಈ ಜಂಜಿ ತುಂಬಾ ರುಚಿ ಬರ್ತದೆ, ಮಾತ್ರ ರುಚಿ ಅಂದರೆ ಡಬಲ್ ಅಂತ ಹೇಳ್ಬೋದು. ಅದು ಹೇಳಲಿಕ್ಕೆ ಆಗೋದಿಲ್ಲ, ಅದು ತಿಂದವರಿಗೆ ಗೊತ್ತಾಗ್ಬೋದು. ಆದರೆ ಅದೊಂದು ತಿನ್ನೋದೊಂದು ಮನೆ ರಾಮಾಯಣ ಅಂತ ಹೇಳ್ಬೋದು, ಕಿರಿಕಿರಿ ಆಗ್ತದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಲಾಸ್ಟಿಗೆ ಬಂದು ಕರಿಬೇವು ಹಾಕ್ಕೊಂಡು ಫಿನಿಷ್ ಮಾಡಿದ್ದೇನೆ. ನಿಮಗೆ ಕರಿಬೇವು ಆಗೋದಿಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಲಾಸ್ಟ್ ಮಾಡ್ಬೋದು. ಹಾಗೆ ನನ್ನದು ಶನಿವಾರದ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕರೆಂಟ್ ಇಲ್ಲ, ನೀರು ಕೂಡ ಇರೋ ನೀರನ್ನು ಸೇಕರಿಸಿಟ್ಕೊಂಡು ಅದರಲ್ಲಿ ಅಡುಗೆ ಆಯಿತು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಹೋಟೆಲಿಂದ ನಮಗೆ ಇಷ್ಟೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಹೋಟೆಲಿಂದ ಮಾಡ್ಬೋದು, ರುಚಿ ಕೂಡ ಕೊಡ್ತದೆ ತಿನ್ನುವಾಗ, ಆದರೆ ಅಷ್ಟು ನಮಗೆ ಸಾಲೋದಿಲ್ಲ ಅಂತಲೇ ಹೇಳ್ಬೋದು. ಸೊ ನೋಡುವ, ಒಂದ್ಸಲ ಏನೆಲ್ಲ ಮಾಡಿದ್ದೇನೆ ಅಂತ ಇನ್ನೊಮ್ಮೆ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಸುಕ್ಕ ಆಗಿದೆ, ಕ್ರ್ಯಾಬ್ ಸುಕ್ಕ. ಅದ್ರ ಜೊತೆಗೆ ಮೇಯ್ನಾಗಿ ನನಗೆ ಇಷ್ಟವಾಗಿದ್ದು ಅಂದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುವಂಥದ್ದು ಇದು ಚಪಾತಿಗೆ ಎಲ್ಲ ಅಂದರೆ ಹಾಗಲಕಾಯಿಗೆ ಏನು ಹಾಕಿದ್ದೇವೆ ಹೇಳಿದರೆ ಹಲಸಿನ ಬೀಜ. ಒಮ್ಮೆ ಟ್ರೈ ಮಾಡಿ, ಮಾತ್ರ ಮಕ್ಕಳು ಕೂಡ ತಿಂತಾರೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಿಮ್ಮೆಲ್ಲರಿಗೂ ಗೊತ್ತಿದೆ ಹಾಗಲಕಾಯಿ ಜಂತುಗಳಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ. ಹಾಗೆಯೇ ಇಲ್ಲಿ ಚಪಾತಿ ಕೂಡ ರೆಡಿ ಇದೆ. ಇಷ್ಟೊಂದು ಚಪಾತಿ ಆಗಿದೆ ನೋಡಿ, ಇಲ್ಲಾಂತಂದರೆ ಹೋಟೆಲಿಂದ ನಮಗೆ 2 ಚಪಾತಿ ಅಂತ ಒಂದು ಪ್ಲೇಟಿಗೆ ಗೊತ್ತಿಲ್ಲ. ಹಾಗೆ ತೆಂಗಿನಕಾಯಿ ತುರಿನೂ ಕೂಡ ಇಲ್ಲಿ ಏನು ಫ್ರೈ ಮಾಡ್ಕೊಂಡು ತಣ್ಣಗಾಗಿದೆ, ಇದನ್ನು ಡಬ್ಬದಲ್ಲಿ ಇಟ್ಕೊಳ್ತೇನೆ. ಹಾಗೆ ಇಲ್ಲಿ ನೋಡ್ಬೋದು, ಇದೇ ಇವತ್ತಿನ ತಿಂಡಿ. ಕರೆಂಟ್ ಇದ್ದಾಗ ಹೀಗೆ ಇಷ್ಟೊಂದು ಆಗ್ತಾ ಇರಲಿಲ್ವೇನೋ, ಸೊ ಇವತ್ತು ಕರೆಂಟ್ ಇಲ್ಲದೆ ಇರುವಾಗ ಇಷ್ಟೊಂದು ಆಗಿದೆ ಅಂತ ಹೇಳ್ಬೋದು. ಇದು ಬಂದು ಮಧ್ಯಾಹ್ನ 1 ಗಂಟೆಯ ವಿಡಿಯೋ. ಯಾಕೆಂದರೆ ಇವತ್ತು ಶನಿವಾರ ಅಲ್ಲ, ಹಾಫ್ ಡೇ ಕ್ಲಾಸ್ ಆಗಿರೋದ್ರಿಂದ ಊಟಕ್ಕೆ ಮನೆಯಲ್ಲಿ ಇರ್ತಾರೆ ನೋಡ್ಬೋದು. ಊಟ ಕೂಡ ಬೆಳಿಗ್ಗೆ ಎಲ್ಲ ರೆಡಿ ಆಗಿರೋದ್ರಿಂದ ಮಳೆ ಕೂಡ ಜೋರಾಗಿ ಸುರಿತಾ ಇದೆ ಅಂತ ಹೇಳ್ಬೋದು. ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಮಕ್ಕಳು ನನ್ನಲ್ಲಿ ಏನು ಹೇಳುವಂಥದ್ದು, ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ಬೋದು, ಇಲ್ಲ ಆಟ ಆಡ್ಬೋದು. ಇದು ಕೂಡ ಆಟ ಆಡಿದ ನಂತರ ಈಗ ಅವತ್ತು ಶನಿವಾರ ಆಗಿರೋದ್ರಿಂದ 2 ಕ್ಲಾಸ್ ಇದೆ ಅವರಿಗೆ. ಇವತ್ತು 2 ಕ್ಲಾಸ್ ಕೂಡ ಸಮಯದ ಬದಲಾವಣೆ ಆಗಿರೋದ್ರಿಂದ 2 ಕ್ಲಾಸ್ ಒಂದೇ ಸಮಯ ಇಟ್ಕೊಂಡಿದ್ದಾರೆ. ಸಂಸ್ಕಾರ ಕ್ಲಾಸಿದ್ದು ಸಮಯ ಬಂದು 4 ರಿಂದ 5 ಆದದ್ದು. ಅದು 4 ರಿಂದ 5 ಸಮಯದಲ್ಲೇ ಸಂಗೀತ ಕ್ಲಾಸ್ ಅದೇ ಸಮಯನ ಬದಲಾಯಿಸಿದ್ದಾರೆ. ಸೊ ಈ ಆಪ್ಷನ್ನೇ ಇಲ್ಲ, ಈಗ ಸಂಗೀತ ಕ್ಲಾಸಿಗೆ ಹೋಗಬೇಕಾಗಿದೆ. ಈಗ ಮಕ್ಕಳು ಟಿ ವಿ ಎಲ್ಲ ಆದ ನಂತರ ನಾನು ಪಪಾಯ ಹಣ್ಣನ್ನು ಕಟ್ ಮಾಡಿ ಕೊಟ್ಟದ್ದು. ಸ್ವಲ್ಪ ಹಣ್ಣಾಗಬೇಕಿತ್ತು, ಮಕ್ಕಳು ಕಟ್ ಮಾಡಲಿಕ್ಕೆ ಹೇಳಿದರು. ಸೊ ನೋಡಿದರೆ ಅದರಲ್ಲಿ ಬೀಜಗಳೇ ಇರಲಿಲ್ಲ. ಎಷ್ಟೊಂದು ಪಪಾಯ ಹಣ್ಣದಲ್ಲಿ ಬೀಜಗಳು ಬರ್ತದಲ್ಲ, ಇದರಲ್ಲಿ ಏನು ಕೂಡ ಅಷ್ಟೇ ನಾನು ತೆಗಿಲಿಕ್ಕೆ ಹೋಗಲಿಲ್ಲ ಬೀಜಗಳು. ಅದನ್ನು ಪಪಾಯ ಹಣ್ಣು ಕೊಟ್ಬಿಟ್ಟು ತುಂಬಾ ಮಳೆ ಸುರಿತಾಯಿತ್ತು, ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ. ಹೋಗುವ ಸಂದರ್ಭದಲ್ಲಿ ನೋಡ್ಬೋದು, ಈಗ ಸಂಗೀತ ಕ್ಲಾಸಿಗೆ ಮಕ್ಕಳು ಬಂದು ಮನೆಗೆ ರಿಟರ್ನ್ ಆಗುವಂಥದ್ದು. ಈಗ 5:40 ಆಗಿದೆ ಮನೆಗೆ ಬಂದದ್ದು. ಈ ಥರ ನಾವು ಮಕ್ಕಳಿಗೆ ಬೇರೆ ಬೇರೆ ಕ್ಲಾಸಿಗೆ ಸಂಗೀತ ಕ್ಲಾಸ್ ಅಂತನೆಲ್ಲ ನಮಗೆ ಯಾವುದಿದೆ, ಈಗ ಕೆಲವೊಂದು ಕಡೆಯಲ್ಲಿ ಕ್ಲಾಸ್ಗಳಲ್ಲಿ ನಡೀತವೆ, ಡ್ರಾಯಿಂಗ್ ಕ್ಲಾಸ್ ಆಗಿರ್ಬೋದು. ಯಾವುದಾದ್ರೂ ಒಂದು ಕ್ಲಾಸಿಗೆ ಹಾಕಿದಾಗ ಮಕ್ಕಳಿಗೆ ಏನಾದರೂ ಮೈಂಡ್ ಸ್ವಲ್ಪ ಚೇಂಜ್ ಆಗ್ತದೆ. ಇನ್ನೊಂದು, ಈಗ ಮಕ್ಕಳನ್ನು ಮೊಬೈಲ್ ಯಾವುದೇ ಕಾರಣಕ್ಕೂ ಮನೆಯಲ್ಲಿರಿಸಿದರೆ ಆಕಸ್ಮಿಕ ಮಕ್ಕಳು ನೋಡ್ತಾರೆ, ಅಥವಾ ನಾವು ನೋಡುವಾಗಲೂ ಕೂಡ ನಮ್ಮ ಪಕ್ಕದಲ್ಲಿ ಕುಳಿತು ನೋಡ್ಕೊಳ್ತಾರೆ. ಮೊಬೈಲ್ನ ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ಹೋಗಬೇಡಿ. ಅದೊಂದು ಚಿಕ್ಕವರಿಂದ ಅಭ್ಯಾಸ ಮಾಡಿದರೆ ಮಾತ್ರ ಅವರು ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ನಮ್ಮದೇನೋ ಗೊತ್ತಿಲ್ಲ, ಹಸ್ಬೆಂಡು ಮೊಬೈಲ್ ಆಗಲಿ ನನ್ನದಾಗಲಿ ಖರ್ಚು ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಯಾಕೆ ನಾನು ಈಗ ಅವರು ಪ್ರಾಕ್ಟೀಸ್ ಮಾಡುವಂಥದ್ದು ಅಂದರೆ, ಶನಿವಾರ ಒಂದೇ ಕ್ಲಾಸ್ ಇರೋದ್ರಿಂದ ಇವರೇನು ಮಾಡ್ತಾರೆ, ಶನಿವಾರ ಕ್ಲಾಸ್ ಮುಗಿಸ್ಬಿಟ್ಟು ಇನ್ನೂ ನೆಕ್ಸ್ಟ್ ಶನಿವಾರನೇ ಅವ್ರು ಹಿಡಿಯುವಂಥದ್ದು. ಸೊ ಹಾಗಾಗಿ ಬಂದ ತಕ್ಷಣ ಸ್ವಲ್ಪ ಒಂದು ಕ್ಲಾಸ್ ಕೊಡಿಸಿ ಅಂದರೆ ಪ್ರಾಕ್ಟೀಸ್ ಮಾಡಿಸಿದೆ ಇನ್ನು ಅಲ್ಲಿ ಕಲ್ತದ್ದನ್ನು. ಸೊ ಇದೇ ಇವತ್ತಿನ ಶನಿವಾರದ ಲಾಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಇವತ್ತಿನ ಲಾಂಗ್ ವಿಡಿಯೋದಲ್ಲಿ ನಿಮಗೆ ಕರೆಂಟ್ ಇಲ್ಲದಿದ್ದರೂ ಕೂಡ, ನೀರಿಲ್ಲದಿದ್ದರೂ ಹೇಗಿತ್ತು ಕ್ರ್ಯಾಬ್ ಸುಕ್ಕ ಮಾಡಿದ್ದು ಅನ್ನುವಂಥದ್ದು. ಅದ್ರ ಜೊತೆಗೆ
ಹಾಗಲಕಾಯಿದು ಸುಕ್ಕ ಕೂಡ ಇವತ್ತು ಮಾಡಿದ್ದೆ ಚಪಾತಿ ಜೊತೆಗೆ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟವಾದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನಮಸ್ಕಾರ.